ಒಂದ್ ಕಡೆ ದೇಶದ ಉಪ್ಪನ್ನ ತಿಂದಿರೋ, ದೇಶಕ್ಕೆ ಉಪ್ಪು ತಿನ್ನಿಸಿರೋ ಟಾಟಾ, ಇನ್ನೊಂದ್ ಕಡೆ ಸರ್ಕಾರಿ ಸ್ವಾಮ್ಯದ ಸೈಲ್, ಮತ್ತೊಂದ್ ಕಡೆ ಅಭಿವೃದ್ಧಿಯ ಹರಿಕಾರ JSW. ಇವು ಬರೀ ಕಂಪನಿಗಳಲ್ಲ, ಭಾರತದ ಬೆನ್ನೆಲುಬು ಅಂತ ನಾವು ನಂಬ್ಕೊಂಡಿದ್ವಿ. ಆದ್ರೆ ಬೆನ್ನೆಲುಬೆ ಬೆನ್ನಿನ ಚೂರಿ ಆಗಿಬಿಡ್ತಾ. 2020-21ರಲ್ಲಿ ಇಡೀ ದೇಶ ಕೊರೋನಾ ಸಂಕಷ್ಟದಲ್ಲಿ ನರಳುತ್ತಾ ಇದ್ರೆ, ಈ ಸ್ಟೀಲ್ ದೈತ್ಯರು ರಹಸ್ಯವಾಗಿ ಒಂದೇ ರೂಮ್ನಲ್ಲಿ ಕೂತು ನಿಮ್ಮ ಜೇಬಿಗೆ ಬ್ಲೇಡ್ ಹಾಕೋ ಪ್ಲಾನ್ ಮಾಡಿದ್ರಂತೆ. ಇದನ್ನ ನಾವು ಹೇಳ್ತಾ ಇಲ್ಲ, ಭಾರತದ ಕಾಂಪಿಟೇಷನ್ ಕಮಿಷನ್ CCI, ಕಾಂಪಿಟೇಷನ್ ಕಮಿಷನ್ ಆಫ್ ಇಂಡಿಯಾ ನಡೆಸಿದ ತನಿಖೆಯಲ್ಲಿ ಕಾರ್ಪೊರೇಟ್ ಜಗತ್ತಿನ ಈ ಕರಾಳ ಮುಖ ಬಯಲಾಗಿದೆ. ಅಷ್ಟಕ್ಕೂ ಇವರು ಮಾಡಿದ್ದೇನು? ತನಿಖಾ ತಂಡಕ್ಕೆ ಸಿಕ್ಕಿರೋ ಆ ವಾಟ್ಸಪ್ ಸಾಕ್ಷ್ಯಗಳಲ್ಲೇನಿದೆ? ನೀವು ಕಟ್ಟೋ ಮನೆ ರೇಟ್ ದಿಢೀರಂತ ಏರಿದ್ದರ ಹಿಂದಿನ ಅಸಲಿ ಕಾರಣ ಏನು? ಬನ್ನಿವತ್ತು ಈ ಗ್ರೇಟ್ ಸ್ಟೀಲ್ ರಾಬರಿಯನ್ನು ಎಳೆಯಾಗಿ ಬಿಚ್ಚಿಡ್ತಾ ಹೋಗೋಣ. ಮಸ್ತ್ ಮಗ ಚಾನಲ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ತನಿಖೆಯಲ್ಲಿ ಸ್ಫೋಟಕ ಮಾಹಿತಿ. ಜನವರಿ 6, 2026 ಜಾಗತಿಕ ಸುದ್ದಿ ಸಂಸ್ಥೆ ರಾಯ್ಟರ್ಸ್ ಒಂದು ಎಕ್ಸ್ಕ್ಲೂಸಿವ್ ರಿಪೋರ್ಟ್ ಮಾಡಿತು. ಈ ವರದಿ ಇಡೀ ಭಾರತದ ಬಿಸ್ನೆಸ್ ವಲಯದಲ್ಲಿ ಭೂಕಂಪ ಕ್ರಿಯೇಟ್ ಮಾಡಿದೆ. ಏನ್ ವಿಚಾರ? ಭಾರತೀಯ ಸ್ಪರ್ಧಾ ಆಯೋಗ CCI ಇದರ ಡೈರೆಕ್ಟರ್ ಜನರಲ್ ಒಂದು ರಹಸ್ಯ ತನಿಖಾ ವರದಿಯನ್ನ ರೆಡಿ ಮಾಡಿದ್ದಾರೆ. ಈ ರಿಪೋರ್ಟ್ ಪ್ರಕಾರ ಭಾರತದ ಟಾಪ್ ಸ್ಟೀಲ್ ಕಂಪನಿಗಳಾದ ಟಾಟಾ ಸ್ಟೀಲ್, JSW ಸ್ಟೀಲ್ ಮತ್ತು ಸೈಲ್ ಕಾಂಪಿಟೇಷನ್ ಆಕ್ಟ್ 2002 ಅಂದ್ರೆ ಸ್ಪರ್ಧಾತ್ಮಕ ಕಾನೂನನ್ನ ಸ್ಪಷ್ಟವಾಗಿ ಉಲ್ಲಂಘನೆ ಮಾಡಿದ್ದಾರೆ. ಕಾಂಪಿಟೇಷನ್ ಕಮಿಷನ್ ಅನ್ನೋದು ಭಾರತದ ಮಾರ್ಕೆಟ್ನ ಅಂಪೈರ್ ಇದ್ದ ಹಾಗೆ. ಯಾರಾದರೂ ಫೌಲ್ ಗೇಮ್ ಆಡಿದ್ರೆ, ಕಳ್ಳಾಟ ಆಡಿದ್ರೆ ಇವರು ವಿಸಿಲ್ ಊದ್ತಾರೆ. ಈಗ ಇವರ ತನಿಖೆಯಲ್ಲಿ ಸಿಕ್ಕಿರೋ ಸಾಕ್ಷ್ಯಗಳೇನು ಗೊತ್ತಾ? ಈ ಕಂಪನಿಗಳು ಒಂದಕ್ಕೊಂದು ಪೈಪೋಟಿ ಮಾಡಿ ಗ್ರಾಹಕರಿಗೆ ಅನುಕೂಲ ಆಗೋದ್ರ ಬದಲು, ಸ್ಪರ್ಧೆ ಮಾಡಿ ಪ್ರಾಫಿಟ್ಗೋಸ್ಕರ ಕ್ವಾಲಿಟಿಗೆ ಫೈಟ್ ಮಾಡೋದ್ರ ಬದಲು ರಹಸ್ಯವಾಗಿ ಕೈ ಜೋಡಿಸಿ ಸ್ಟೀಲ್ ಬೆಲೆ ಮತ್ತು ಪೂರೈಕೆಯನ್ನ ಕಂಟ್ರೋಲ್ ಮಾಡಿವೆ. ಇದನ್ನ ಬಿಸ್ನೆಸ್ ಭಾಷೆಯಲ್ಲಿ ಕಾರ್ಟಲೈಸೇಷನ್ ಅಂತ ಕರೀತಾರೆ. ಏನಿದು ಕಾರ್ಟೆಲ್ ದಂಧೆ? ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಕಾರ್ಟೆಲ್ ಅಥವಾ ಈ ಒಳಸಂಚು ಅಂದ್ರೆ ಏನು? ಇದು ನಿಮ್ಮ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ? ಸಾಮಾನ್ಯವಾಗಿ ಮಾರ್ಕೆಟ್ ನಲ್ಲಿ ಸ್ಪರ್ಧೆ ಇರಬೇಕು. ಉದಾಹರಣೆಗೆ ಟಾಟಾ ಅವರು 1 ಟನ್ ಸ್ಟೀಲ್ಗೆ 50,000 ರೂಪಾಯಿ ಅಂದ್ರೆ ಜಿಂದಲ್ನವರು ಕಸ್ಟಮರ್ನ ಸೆಳೆಯೋಕೆ 49,500 ರೂಪಾಯಿ, 500 ರೂಪಾಯಿ ಕಮ್ಮಿ ಬನ್ನಿ ಅಂತ ಕರಿಬೇಕಲ್ವಾ? ಆಗ ಲಾಭ ಗ್ರಾಹಕನಿಗಾಗತ್ತಲ್ವಾ? ಆದ್ರೆ ಕಂಪನಿಗಳು ಸೀಕ್ರೆಟ್ ಆಗಿ ಮೀಟಿಂಗ್ ಮಾಡಿ ಡೀಲ್ ಮಾಡ್ಕೊಂಡ್ರೆ, ನೋಡ್ಗುರು ನೀನು ರೇಟ್ ಇಳಿಸ್ಬೇಡ, ನಾನು ಇಳಿಸಲ್ಲ, ಇಬ್ರು ಸೇರಿ ಒಟ್ಟಿಗೆ ರೇಟ್ ಏರ್ಸೋಣ, ನಾವೆಲ್ಲ ಒಟ್ಟಿಗೆ ಸೇರಿ ಮಾಡಿಬಿಟ್ರೆ ಜನರಿಗೆ ಬೇರೆ ಆಪ್ಷನ್ ಇಲ್ಲ, ಬೇರೆ ಯಾರು ಕಬ್ಬಣ ತೆಕ್ಕೊಡ್ತಾರೆ ಇವರಿಗೆ, ನಾವೇ ಅಲ್ವ ಇರೋದು, ನಮ್ಮದೇ ಆಟ, ನಮ್ಮ ಹತ್ರನೇ ತಗೊಳ್ತಾರೆ ಅಂತ. ಇದನ್ನೇ ಪ್ಯಾರಲಲ್ ಪ್ರೈಸಿಂಗ್ ಅಂತಾರೆ. CCI ತನಿಖಾ ವರದಿಯಲ್ಲಿ ಉಲ್ಲೇಖ ಆಗಿರೋ ಮೊದಲನೇ ಆರೋಪ ಇದು. ಈಗ ಸದ್ಯಕ್ಕೆ ಮಾರ್ಕೆಟ್ ಶೇರ್ ನೋಡಿದ್ರೆ JSW 17%, ಟಾಟಾ 13% ಮತ್ತು ಸೈಲ್ 10%. ಈ ಮೂರೇ ಕಂಪನಿಗಳು ಭಾರತದ ಅರ್ಧದಷ್ಟು ಸ್ಟೀಲ್ ಮಾರ್ಕೆಟ್ನ ಕಂಟ್ರೋಲ್ ಮಾಡ್ತಿವೆ. ಯಾವಾಗ ಮಾರ್ಕೆಟ್ ಕಿಂಗ್ಗಳೇ ಹೀಗೆ ರೇಟ್ ಫಿಕ್ಸ್ ಮಾಡ್ತಾರೋ, ಉಳಿದ ಸಣ್ಣ ಪುಟ್ಟ ಕಂಪನಿಗಳಿಗೂ ಜನಸಾಮಾನ್ಯರಿಗೂ ಬೇರೆ ದಾರಿ ಇರೋದಿಲ್ಲ. ಎರಡನೇ ಆರೋಪ ಇನ್ನೂ ಡೇಂಜರಸ್. ಅದೇ ಸಪ್ಲೈ ರೆಸ್ಟ್ರೇಂಟ್ ಅಥವಾ ಪೂರೈಕೆ ಕಡಿತ. ಮಾರ್ಕೆಟ್ನಲ್ಲಿ ಡಿಮಾಂಡ್ ಇದ್ದಾಗ ಈ ಕಂಪನಿಗಳು ಬೇಕು ಅಂತಲೇ ಉತ್ಪಾದನೆ, ಪ್ರೊಡಕ್ಷನ್ ಕಮ್ಮಿ ಮಾಡ್ತಿದ್ವು ಅಥವಾ ಸ್ಟಾಕ್ ಬಿಡ್ತಾ ಇರಲಿಲ್ಲ. ಯಾವಾಗ ಮಾರ್ಕೆಟ್ನಲ್ಲಿ ಸ್ಟೀಲ್ ಸಿಗೋದು ಕಷ್ಟ ಆಗುತ್ತೋ, ಆರ್ಟಿಫಿಷಿಯಲ್ ಸ್ಕೇರ್ಸಿಟಿ ಅದನ್ನು ಕ್ರಿಯೇಟ್ ಮಾಡಿ ಆಗ ಆಟೋಮ್ಯಾಟಿಕಲಿ ರೇಟ್ ಜಾಸ್ತಿ ಮಾಡೋದು. ಆಗ ಆಟೋಮ್ಯಾಟಿಕಲಿ ರೇಟ್ ಜಾಸ್ತಿ ಆಗುತ್ತಲ್ಲ, ಆವಾಗಲೂ ಲಾಭ. ಅಂದರೆ ಅವರು ಕಾಂಪಿಟೇಷನ್ ಮಾಡಿ ಬಿಸ್ನೆಸ್ ಮಾಡ್ತಿರ್ಲಿಲ್ಲ, ಮ್ಯಾಚ್ ಫಿಕ್ಸಿಂಗ್ ಮಾಡಿ ಆಡ್ತಾ ಇದ್ರು ಅನ್ನೋದು CCI ವಾದ. ಸಾಕ್ಷಿ ಏನು? ಸಿಕ್ಕಿ ಬಿದ್ದಿದ್ದು ಹೇಗೆ? ಈ ತನಿಖೆ ಫೋಕಸ್ ಮಾಡಿರೋದು ಸ್ನೇಹಿತರೆ 2020 ಮತ್ತು 2021 ಅವಧಿಯನ್ನ. ನಿಮಗೆ ನೆನಪಿರಬಹುದು, ಕೋವಿಡ್ ಲಾಕ್ಡೌನ್ ನಂತರ ಪ್ರಪಂಚ ನಿಧಾನಕ್ಕೆ ಚೇತರಿಸಿಕೊಳ್ತಾ ಇತ್ತು. ಆದರೆ ಭಾರತದಲ್ಲಿ ಸ್ಟೀಲ್ ರೇಟ್ ರಾಕೆಟ್ ಸ್ಪೀಡ್ ನಲ್ಲಿ ಮೇಲಕ್ಕೆ ಹೋಯ್ತು. ಆಗ ಡೇಟಾ ಪ್ರಕಾರ ಈ ಅವಧಿಯಲ್ಲಿ ಹಾಟ್ ರೋಲ್ಡ್ ಕಾಯಿಲ್ HRC ಮತ್ತು ಫ್ಲಾಟ್ ಸ್ಟೀಲ್ ಬೆಲೆಗಳು ಬರೋಬ್ಬರಿ 55% ಜಂಪ್ ಆಗಿದ್ವು. ಇದು ಕೇವಲ ಕೆಲವೇ ತಿಂಗಳುಗಳಲ್ಲಿ ಆದ ಬದಲಾವಣೆ. ಜಾಗತಿಕವಾಗಿಯೂ ಬೆಲೆ ಏರಿತು ನಿಜ, ಆದರೆ ಭಾರತದಲ್ಲಿ ಏರಿದ ವೇಗ ಮತ್ತು ಪ್ರಮಾಣ ಕಂಡು ಬಿಲ್ಡರ್ಗಳು ಕಂಗಾಲಾದ್ರು. ಆದ್ರೆ ಈ ಪ್ರಕರಣ ಹೆಂಗ್ ಬಯಲಿಗೆ ಬಂತು? ಕೊಯಮತ್ತೂರು ಕಾರ್ಪೊರೇಷನ್ ಕಾಂಟ್ರಾಕ್ಟರ್ಸ್ ಅಸೋಸಿಯೇಷನ್ ಇವರು 2021ರಲ್ಲಿ ತಮಿಳುನಾಡು ಕೋರ್ಟ್ಗೆ ಹೋದ್ರು. ಸ್ಟೀಲ್ ಕಂಪನಿಗಳು ಕೇವಲ 6 ತಿಂಗಳಲ್ಲಿ 55% ರೇಟ್ ಏರಿಸಿವೆ, ನಮಗೆ ಸ್ಟೀಲ್ ಕೊಡದೆ ಸತಾಯಿಸ್ತಿದ್ದಾರೆ, ಕೃತಕ ಅಭಾವ ಸೃಷ್ಟಿ ಮಾಡಿದ್ದಾರೆ ಅಂತ ಸಾಕ್ಷ್ಯಗಳ ಸಮೇತ ದೂರು ಕೊಡ್ತಾ ಇದೀವಿ ನೋಡಿ ಅಂತ ಹೋದ್ರು. ವಿಷಯ ಗಂಭೀರವಾಗಿರೋದನ್ನು ಗಮನಿಸಿದ ಕೋರ್ಟ್ ಜಡ್ಜ್, ಇದು ಆಂಟಿ ಟ್ರಸ್ಟ್ ಮ್ಯಾಟರ್, ಕಾಂಪಿಟೇಷನ್ ಕಮಿಷನ್ ಅವರು ಕ್ರಮ ತಗೋಬೇಕು ಅಂತ CCIಗೆ ಆದೇಶ ಕೊಟ್ಟರು. ಅಲ್ಲಿಂದ ಬೇಟೆ ಶುರುವಾಯಿತು. ಕೋರ್ಟ್ ಆದೇಶದಂತೆ CCI ಫೀಲ್ಡ್ಗೆ ಇಳಿತು, ತನಿಖೆ ಮಾಡ್ತು. CCI ಡೈರೆಕ್ಟರ್ ಜನರಲ್ ವರದಿಯಲ್ಲಿ ಉಲ್ಲೇಖಿಸಿರೋ ಸಾಕ್ಷ್ಯಗಳು ಬೆಚ್ಚಿ ಬೀಳಿಸುವ ಹಾಗಿವೆ. ತನಿಖಾ ತಂಡ ರೇಡ್ ಮಾಡಿದಾಗ ಸಿಕ್ಕಿರೋದೇನು ಗೊತ್ತಾ? ಇಂಡಸ್ಟ್ರಿಯ ಪ್ರಮುಖರ ನಡುವೆ ನಡೆದ ವಾಟ್ಸಪ್ ಚಾಟ್ಸ್,
ರಹಸ್ಯ ಮೀಟಿಂಗ್ನ ವಿವರ, ಪ್ರಾದೇಶಿಕ ಉದ್ಯಮ ಗುಂಪುಗಳ ನಡುವಿನ ಸಂವಹನ ಕಮ್ಯುನಿಕೇಷನ್ಸ್. ವರದಿ ಪ್ರಕಾರ ಈ ಮೆಸೇಜ್ಗಳು ಬೆಲೆ ಏರಿಸೋದಕ್ಕೆ ಮತ್ತು ಉತ್ಪಾದನೆ ಕಟ್ ಮಾಡೋದಕ್ಕೆ ಕೋಆರ್ಡಿನೇಷನ್ ನಡೆದಿತ್ತು ಅನ್ನೋದನ್ನ ಸಾಬೀತುಪಡಿಸ್ತಾ ಇದೆ. ಆಕಸ್ಮಿಕ ಅಲ್ಲ, ಪ್ಲಾನ್ಡ್ ಅಂತ. ಹೆಸರುಗಳನ್ನ ಕೇಳಿ ನೀವು ವರದಿಲಿ ಬೆಚ್ಚಿ ಬೀಳ್ತೀರಾ. JSWನ MD ಸಜ್ಜನ್ ಜಿಂದಾಲ್, ಟಾಟಾ ಸ್ಟೀಲ್ನ CEO TV ನರೇಂದ್ರನ್, ಸೈಲ್ ಸರ್ಕಾರಿ ಸ್ವಾಮ್ಯ ಸಂಸ್ಥೆ, ಅದರ 4 ಮಾಜಿ ಚೇರ್ಮನ್ಗಳು. ಇವರಿಗೇನು ಬಂದಿತ್ತು ಕಾಯಿಲೆ ರೋಗ ಅಂತ ಗೊತ್ತಿಲ್ಲ. ಸರ್ಕಾರಿ ಸಂಸ್ಥೆ ಮತ್ತೆ ಅವರೆಲ್ಲ ಈ ಲಿಸ್ಟ್ ನಲ್ಲಿದ್ದಾರೆ. ಅಂದ್ರೆ ಕಂಪನಿಯ ಬಾಸ್ಗಳೇ ಇದರಲ್ಲೆಲ್ಲ ಸೇರ್ಕೊಂಡ್ಬಿಟ್ಟಿದ್ರಾ ಅನ್ನೋದು ಈಗಿರೋ ಬಿಗ್ ಕ್ವಶನ್. ಬರೀ 3 ಕಂಪನಿಗಳ ಕಥೆಯಲ್ಲ, ತನಿಖೆಯಲ್ಲಿ ಬರೋಬ್ಬರಿ 28 ಕಂಪನಿಗಳು ಮತ್ತು 56 ಟಾಪ್ ಎಕ್ಸಿಕ್ಯೂಟಿವ್ಗಳು ಸಿಕ್ಬಿದ್ದಿದ್ದಾರೆ. ಇದರಲ್ಲಿ ಶ್ಯಾಮ್ ಸ್ಟೀಲ್ ಮತ್ತು ರಾಷ್ಟ್ರೀಯ ಇಸ್ಪತ್ ನಿಗಮ್ ಅಂತಹ ಕಂಪನಿಗಳು ಕೂಡ ಸೇರಿವೆ. ಟಾಟಾ, JSW ದೊಡ್ಡ ಕುಳಗಳಾಗಿರೋದಕ್ಕೆ ಅವರು ಹೈಲೈಟ್ ಆಗ್ತಿದ್ದಾರೆ. ನಾವು 2020 ಬಗ್ಗೆ ಮಾತಾಡ್ತಿದ್ದೀವಲ್ವಾ, ಆದರೆ CCI ವರದಿ ಪ್ರಕಾರ ಈ ಫಿಕ್ಸಿಂಗ್ ಆಟ ನಡೆದಿರೋದು 2020 ಮಾತ್ರ ಅಲ್ಲ, 2015ರಿಂದ 2023ರವರೆಗೆ 8 ವರ್ಷಗಳ ಕಾಲ ನಿರಂತರವಾಗಿ ನಡೆದಿದೆ ಅಂತ. ಆದರೆ ಕೋವಿಡ್ ಟೈಮ್ನಲ್ಲಿ ಆಟ ಜೋರಾಯಿತು, ಪೀಕ್ಗೆ ಹೋಯ್ತು ಇವ್ರದ್ದು ಅಂತ. ನಿಮಗೆ ಮತ್ತು ನನಗಾಗಿರೋ ಲಾಸ್ ಏನು? ದೊಡ್ಡ ದೊಡ್ಡ ಕಂಪನಿಗಳು ಏನೋ ವ್ಯವಹಾರ ಮಾಡ್ಕೊಳ್ತಾರೆ ಬಿಡಿ ಅಂತ ಹೇಳಿ ನೀವು ಕ್ಲೋಸ್ ಮಾಡೋ ಮುನ್ನ ಫುಲ್ ಕೇಳಿ. ಸ್ಟೀಲ್ ಅಂದರೆ ಕೇವಲ ಸರಳು ಕಂಬಿ ಅಷ್ಟೇ ಅಲ್ಲ, ನಾವು ಓಡಾಡೋ ಕಾರು, ಬೈಕು, ಬಳಸುವ ಪಾತ್ರೆ, ಹತ್ತೋ ಮೆಟ್ರೋ, ಹೋಗುವ ಬ್ರಿಡ್ಜ್ ಎಲ್ಲದಕ್ಕೂ ಸ್ಟೀಲ್ ಬೇಕೇ ಬೇಕು. ದೇಶದ ನಿರ್ಮಾಣಕ್ಕೆ ಬೇಕಿದು ಸ್ಟೀಲ್. 2020-21ರಲ್ಲಿ ನೀವು ಮನೆ ಕಟ್ಟಿದ್ರೆ ಅಥವಾ ಫ್ಲ್ಯಾಟ್ ಬುಕ್ ಮಾಡಿದರೆ ನಿಮ್ಗೆ ಗೊತ್ತಿರುತ್ತೆ ಪರ್ ಸ್ಕ್ವೇರ್ ಫೀಟ್ ರೇಟ್ ಹೇಗೆ ಏರಿತ್ತು ಅಂತ. ಕೊಯಮತ್ತೂರು ಕಾಂಟ್ರಾಕ್ಟರ್ಸ್ ಅಸೋಸಿಯೇಷನ್ ಮತ್ತು ಕ್ರೆಡಾಯನ್ ಅಂತಹ ಸಂಸ್ಥೆಗಳು ಆವಾಗಲೇ ಸರ್ಕಾರಕ್ಕೆ ದೂರು ಕೊಟ್ಟಿದ್ರು. ಸ್ಟೀಲ್ ಬೆಲೆ ಏರಿಕೆಯಿಂದ ಪ್ರಾಜೆಕ್ಟ್ ಕಾಸ್ಟ್ 20-30% ಜಂಪ್ ಆಗ್ತಿದೆ, ಕಂಟ್ರೋಲ್ ಮಾಡಕ್ ಆಗ್ತಾ ಇಲ್ಲ ನಮ್ಮ ಕೈಲಿ ಅಂತ ಗೋಳಾಡಿದ್ರು. ನಿರ್ಮಾಣ ವೆಚ್ಚ 400-500 ರೂಪಾಯಿನಷ್ಟು ಜಾಸ್ತಿ ಆಗಿತ್ತು ಪರ್ ಸ್ಕ್ವೇರ್ ಫೀಟ್. 1,000 ಸ್ಕ್ವೇರ್ ಫೀಟ್ ನ ಮನೆ ಕಟ್ಟೋರಿಗೆ ಸುಮ್ಮನೆ 5 ಲಕ್ಷ ಎಕ್ಸ್ಟ್ರಾ ಹೊರೆ ಅಂದ್ರೆ ಇದು ರಾಬರಿ ಅಲ್ವಾ, ದರೋಡೆ ಅಲ್ವಾ? ಇದು ಕೇವಲ ಬಿಲ್ಡರ್ಗಳ ಕಥೆ ಅಲ್ಲ, ನಿಮ್ಮ ಕಥೆ ಅಲ್ಲ. ಕೇಂದ್ರ ಮಂತ್ರಿ ನಿತಿನ್ ಗಡ್ಕರಿ ಅವರು ಕೂಡ ಇದರ ಹಿಂದೆ ಫುಲ್ ಗರಂ ಆಗಿದ್ರು. ಗಡ್ಕರಿ ಅವರು ನೇರವಾಗಿ ಸ್ಟೀಲ್ ಮತ್ತು ಸಿಮೆಂಟ್ ಉದ್ಯಮಗಳು ಕೆಲವು ಜನರ ಕೈಯಲ್ಲಿದೆ, ಅವರೇ ಯಾವಾಗಲೂ ದರ ಫಿಕ್ಸ್ ಮಾಡ್ತಿದ್ದಾರೆ, ಇವರ ಕಾರ್ಟೆಲ್ನಿಂದ ದೇಶದ ರಸ್ತೆ ಬ್ರಿಡ್ಜ್ ಕಟ್ಟೋಕೆ ದುಡ್ಡು ಸಾಕಾಗ್ತಿಲ್ಲ ಅನ್ನೋ ಗಂಭೀರ ಆರೋಪವನ್ನ ಮೋದಿ ಸರ್ಕಾರದ ಮಿನಿಸ್ಟರ್ ಮಾಡಿದ್ರು. ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ ಸ್ಕ್ರೀನ್ ಶಾಟ್. ಈ ಕಾರ್ಟೆಲ್ನಿಂದಾಗಿ ಮನೆ ಬೆಲೆ ದುಬಾರಿ ಆಯಿತು, ವಾಹನಗಳ ತಯಾರಿಕಾ ವೆಚ್ಚ ಜಾಸ್ತಿ ಆಯಿತು, ಸರ್ಕಾರದ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ಗಳ ಬಜೆಟ್ ಜಾಸ್ತಿ ಆಯಿತು, ನಮ್ಮದೇ ಟ್ಯಾಕ್ಸ್ ದುಡ್ಡು ಅಲ್ಲೂ ಕೂಡ ಹೋಯಿತು. ಒಟ್ಟಿನಲ್ಲಿ ಹಣದುಬ್ಬರ ಜಾಸ್ತಿ ಆಗೋಕೆ, ಬೆಲೆ ಏರಿಕೆ ಆಗೋಕೆ ಇವರ ಒಳ ಒಪ್ಪಂದ ನೇರ ಕಾರಣ ಆಯಿತು. ಇಲ್ಲಿ ಇನ್ನೂ ಒಂದು ಭಯಾನಕ ಇಂಟ್ರೆಸ್ಟಿಂಗ್ ವಿಚಾರ ಇದೆ. ಏನು ನಾಟಕ ಮಾಡೋದು ಅಂತ ಕಂಪನಿಗಳು? ಚೀನಾದಿಂದ ಚೀಪ್ ಸ್ಟೀಲ್ ಬರ್ತಾ ಇದೆ, ನಮ್ಮನ್ನ ಉಳಿಸಿ ಅಂತ ಆಂಟಿ ಡಂಪಿಂಗ್ ಡ್ಯೂಟಿ ಹಾಕಿ, ಸೇಫ್ ಗಾರ್ಡ್ ಡ್ಯೂಟಿ ಹಾಕಿ, ಕಮ್ಮಿ ಕಾಸ್ಟಲ್ಲಿ ತಂದು ಚೀನಾ ಕಬ್ಬಣ ಸುರಿತಾ ಇದೆ, ನಮಗೆಲ್ಲ ನಾವು ಬಾಗಿಲು ಹಾಕೋಬೇಕಾಗತ್ತೆ ಅಂತ ಹೇಳಿ ಸರ್ಕಾರದ ಮೇಲೆ ಪ್ರೆಷರ್ ಹಾಕಿ ಚೀನಾ ಸ್ಟೀಲ್ ಮೇಲೆ ಆಮದು ಸುಂಕವನ್ನ ಜಾಸ್ತಿ ಮಾಡಿಸಿದ್ರು, ಸೇಫ್ ಗಾರ್ಡ್ ಡ್ಯೂಟೀಸ್ ಅಂತ, ದೇಸಿ ಉದ್ಯಮಗಳನ್ನ ರಕ್ಷಿಸೋಕೆ ಅಂತ. ಯಾವಾಗ ಸರ್ಕಾರ ಇವರಿಗೆ ರಕ್ಷಣೆ ಕೊಡ್ತೋ ಇವರ ಸ್ಟೀಲ್ ಸ್ಟಾಕ್ ಬೆಲೆ ಮಾರ್ಕೆಟ್ನಲ್ಲಿ ಮೇಲಕ್ಕೆ ಹೋಯ್ತು. ಆದರೆ ಸರ್ಕಾರ ರಕ್ಷಣೆ ಕೊಟ್ಟ ಮೇಲೆ ಇವರು ಜನರ ಹಿತಕ್ಕಾದ್ರ? ಆದರೆ ಆಗಿದ್ದು ಉಲ್ಟಾ. ಕಾಂಪಿಟೇಷನ್ ಇಲ್ಲದೆ ಇದ್ದಾಗ ಇವರು ಮನಸೋ ಇಚ್ಛೆ ಆಟ ಆಡಿದ್ರು ಅನ್ನೋದೇ ಆರೋಪ. ಕಂಪನಿಗಳ ವಾದವೇನು? ಆದರೆ ನಾಣ್ಯಕ್ಕೆ ಇನ್ನೊಂದು ಮುಖ ಕೂಡ ಇದೆಯಲ್ಲ, ಅದನ್ನು ಕೂಡ ನೋಡೋಣ ಅವ್ರದ್ದೇನು ಅಂತ. ಕಂಪನಿಗಳು ಸುಮ್ಮನೆ ಕೂರಲ್ಲ. ಟಾಟಾ ಸ್ಟೀಲ್, ಸೈಲ್ ಮತ್ತು JSW 3 ಕಂಪನಿಗಳು ಈ ಆರೋಪವನ್ನ ನಿರಾಕರಿಸಿವೆ. JSW ಸ್ಟೀಲ್ ಅಧಿಕೃತವಾಗಿ ರಾಯ್ಟರ್ಸ್ಗೆ ಪ್ರತಿಕ್ರಿಯೆ ಕೊಟ್ಟು ನಾವು ತಪ್ಪು ಮಾಡಿಲ್ಲ ಅಂದಿದೆ. ಅವರ ವಾದ ಡಿಫೆನ್ಸ್ ಏನು? ಮೊದಲನೇದು ಇನ್ಪುಟ್ ಕಾಸ್ಟ್. 2020-21ರಲ್ಲಿ ಜಾಗತಿಕವಾಗಿ ಕಲ್ಲಿದ್ದಲು, ಕೋಕಿಂಗ್ ಕೋಲ್ ಮತ್ತು ಕಬ್ಬಿಣದ ಅದಿರಿನ ಬೆಲೆ ವಿಪರೀತ ಏರಿಕೆಯಾಗಿತ್ತು. ಅಂಕಿಅಂಶಗಳ ಪ್ರಕಾರ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿನ ಕಲ್ಲಿದ್ದಲಿನ ಬೆಲೆ $120ನಿಂದ $400ಗೂ ಹೆಚ್ಚು ಏರಿಕೆಯಾಗಿತ್ತು. ಅಂದರೆ ಬರೋಬ್ಬರಿ 200%ಗಿಂತ ಅಧಿಕ ಹೆಚ್ಚಳವಾಗಿತ್ತು. ಹೀಗಿರಬೇಕಾದ್ರೆ ನಾವು ರೇಟ್ ಏರಿಸದೆ ಇನ್ನೇನು ಮಾಡೋಕ್ಕಾಗತ್ತೆ ಅನ್ನೋದು ಕಂಪನಿಗಳ ಪ್ರಶ್ನೆ. ವಾದ ನಂಬರ್ 2, ಸಪ್ಲೈ ಚೈನ್ ಸಮಸ್ಯೆ. ಕೋವಿಡ್ ಮತ್ತು ರಷ್ಯಾ-ಯುಕ್ರೇನ್ ವಾರ್ ಟೈಮ್ ಅದು ಸರಕು ಸಾಗಾಣಿಕೆ, ಲಾಜಿಸ್ಟಿಕ್ಸ್ ಕಷ್ಟ ಆಗಿತ್ತು. ಆವಾಗಲೂ ಕೂಡ ಪ್ರೈಸ್ ಮೇಲೆ ಇಂಪ್ಯಾಕ್ಟ್ ಆಯಿತು. ಅದು ಬಿಟ್ಟರೆ ನಾವೇನು ಮೀಟಿಂಗ್ ಮಾಡಿ ರೇಟ್ ಫಿಕ್ಸ್ ಮಾಡಿಲ್ಲಪ್ಪ ಅನ್ನೋದು ಅವ್ರ ವಾದ. ಆದರೆ CCI ಕೇಳ್ತಿರೋ ಪ್ರಶ್ನೆ ಒಂದೇ. ಕಾಂಪಿಟೇಷನ್ ಕಮಿಷನ್ ಆಫ್ ಇಂಡಿಯಾ, ಭಾರತ ಸರ್ಕಾರ ಸ್ಥಾಪಿಸಿರೋ ಸಂಸ್ಥೆ. ಇನ್ಪುಟ್ ಕಾಸ್ಟ್ ಜಾಸ್ತಿ ಆದಾಗ ರೇಟ್ ಏರಿಸಿದ್ರಿ ಸರಿ, ಆದರೆ ಇನ್ಪುಟ್ ಕಾಸ್ಟ್ ಕಮ್ಮಿ ಆದಾಗ ಅಥವಾ ಬೇರೆ ಸಂದರ್ಭಗಳಲ್ಲಿ ಯಾಕೆ ನಿಮ್ಮ ಬೆಲೆಗಳು ಒಂದೇ ಥರ ಇದ್ವು, ಒಂದೇ ರೀತಿ ಎಲ್ಲರೂ ಯಾಕೆ ಮೇಂಟೈನ್ ಮಾಡ್ತಾ ಇದ್ರಿ ಸೇಮ್ ಎಲ್ಲ ಕಂಪನಿಗಳು ಅನ್ನೋ ಪ್ರಶ್ನೆ ಕೇಳ್ತಿದ್ದಾರೆ CCIನವರು. ದಂಡ ಎಷ್ಟು, ಮುಂದೇನಾಗುತ್ತೆ? ಪ್ರಕರಣ ನಿರ್ಣಾಯಕ ಹಂತದಲ್ಲಿದೆ. CCIನ ಈ ತನಿಖಾ ವರದಿಯನ್ನು ಈಗ ಕಂಪನಿಗಳಿಗೆ ಕಳಿಸಲಾಗಿದೆ. ಅವರು ಉತ್ತರ ಕೊಡೋಕೆ ಟೈಮ್ ಕೊಟ್ಟಿದ್ದಾರೆ. ಒಂದು ವೇಳೆ ವಿಚಾರಣೆ ನಂತರ ಈ ಕಂಪನಿಗಳು ತಪ್ಪು ಮಾಡಿವೆ ಅನ್ನೋದು ಫೈನಲಿ CCIಗೆ ಇಲ್ಲ ಮಾಡಿದ್ದಾರೆ ತಪ್ಪಂತ ಅನಿಸಿದ್ರೆ ಆಗ ಕಾಂಪಿಟೇಷನ್ ಆಕ್ಟ್ 2002 ಪ್ರಕಾರ ದಂಡದ ಪ್ರಮಾಣ ತುಂಬಾನೇ ದೊಡ್ಡದಿದೆ. ಕಂಪನಿ ಆ ಅವಧಿಯಲ್ಲಿ ಗಳಿಸಿದ ಲಾಭದ 3 ಪಟ್ಟು 3x ಪ್ರಾಫಿಟ್ ಅಥವಾ ವಹಿವಾಟಿನ 10%ನಷ್ಟು ಮೊತ್ತ ಯಾವುದು ಹೆಚ್ಚು ಅದನ್ನ ದಂಡ ಕಟ್ಟಬೇಕಾಗತ್ತೆ. ಲೆಕ್ಕ ಹಾಕಿ ನೋಡಿ, 3 ಕಂಪನಿಗಳ ಒಟ್ಟು ವಾರ್ಷಿಕ ವಹಿವಾಟು 3 ಲಕ್ಷ ಕೋಟಿಗೂ ಅಧಿಕ ಇದೆ. 10% ಅಂತ ಹೇಳಿದ್ರು ಕೂಡ
ಬರೋಬ್ಬರಿ 30,000 ಕೋಟಿ ರೂಪಾಯಿಗೂ ಹೆಚ್ಚು. ಹಂಗೇನಾದ್ರೂ ದಂಡ ಬಿತ್ತು ಅಂದ್ರೆ ಭಾರತದ ಕಾರ್ಪೊರೇಟ್ ಇತಿಹಾಸದಲ್ಲಿ ಅತಿ ದೊಡ್ಡ ದಂಡ ಆಗಬಹುದು. ಹಿಂದೆ ಸಿಮೆಂಟ್ ಕಂಪನಿಗಳಿಗೂ ಇದೇ ರೀತಿ ಸಾವಿರಾರು ಕೋಟಿ ರೂಪಾಯಿ ದಂಡ ಹಾಕಲಾಗಿತ್ತು. ಈಗ ಸ್ಟೀಲ್ ಕಂಪನಿಗಳ ಸರದಿ. ಅದೇ ಕಾರಣಕ್ಕೋಸ್ಕರ ಫುಲ್ ಕೆದಕಕ್ಕೆ ಕಳೆದ 8 ವರ್ಷಗಳ ಆಡಿಟೆಡ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಕೊಡಿ ಅಂತ ಆರ್ಡರ್ ಕೊಟ್ಟಿದೆ CCI ಕಂಪನಿಗಳಿಗೆ. 2015ರಿಂದ ಇಲ್ಲಿವರೆಗೂ ಇವ್ರು ಮಾಡಿದ ಎಲ್ಲ ಪಾಪದ ಲೆಕ್ಕವನ್ನ, ಒಂದು ವೇಳೆ ಪಾಪ ಮಾಡಿದ್ರೆ ಅದೆಲ್ಲ ಕೊಡ್ಬೇಕೀಗ. ಅದೆಲ್ಲವನ್ನ CCI ಚೆಕ್ ಮಾಡುತ್ತೆ. ಎಲ್ಲದಕ್ಕೂ ಸೇರಿಸ್ಬಿಟ್ಟು ಸೀಲ್ ಗುದ್ದೋಕೆ, ದಂಡದ ಸೀಲ್ ಗುದ್ದೋಕೆ CCI ರೆಡಿ ಆಗ್ತಿದೆ. ಇದು ನೈತಿಕತೆ ಪ್ರಶ್ನೆ, ಬರೀ ದುಡ್ಡಿನ ಪ್ರಶ್ನೆ ಅಲ್ಲ. ದೇಶದ ಬೆನ್ನೆಲುಬಾಗಿರೋ ಕಂಪನಿಗಳು, ಆಗಬೇಕಾಗಿರೋ ಕಂಪನಿಗಳು ಲಾಭಕ್ಕಾಗಿ ಅಡ್ಡದಾರಿ ಹಿಡಿದು ಎಲ್ಲ ಸೇರ್ಕೊಂಡ್ಬಿಡೋಣ, ಜನರನ್ನ ಲೂಟಿ ಮಾಡೋಣ ಅಂತ ಹೊರಟ್ರೆ ಜನಸಾಮಾನ್ಯರು ಯಾರನ್ನ ನಂಬಬೇಕು? ಬೆಲೆ ಏರಿಕೆ ಅನ್ನೋದು ಮಾರ್ಕೆಟ್ ನಿಯಮ ಅಲ್ವಾ? ಅದು ಪ್ರೀ ಪ್ಲಾನ್ಡ್ ಫಿಕ್ಸಿಂಗ್ ಆಗಿಬಿಟ್ರೆ 4 ಗೋಡೆಗಳ ನಡುವೆ. ಈಗ ಚೆಂಡು CCI ಅಂಗಳದಲ್ಲಿದೆ, ಏನಾಗುತ್ತೋ ಅಂತ ನೋಡೋಣ. ನಿಮಗೆ ಏನನ್ಸುತ್ತೆ? 2020 ಬಳಿಕ ಮನೆ ಕಟ್ಟುವಾಗ ಅಥವಾ ವಾಹನ ತಗೊಳ್ಳುವಾಗ ನಿಮಗೂ ಕೂಡ ಇದು ಫೀಲ್ ಆಗಿತ್ತಾ? ಬಿಸಿ ಕಾಮೆಂಟ್ ಮಾಡಿ ತಿಳಿಸಿ. ಇಂಥ ಮತ್ತಷ್ಟು ಡೀಟೇಲ್ಡ್ ಇನ್ ಡೆಪ್ತ್ ರಿಪೋರ್ಟ್ಸ್ಗಾಗಿ ಮಸ್ತ್ ಮಗ ಚಾನಲ್ನ ಮಿಸ್ ಇಲ್ಲದೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಸ್ನೇಹಿತರೆ, ಎಲ್ಲ ಮೆಂಬರ್ ಓನ್ಲಿ ವಿಡಿಯೋಸ್ ಅನ್ನ ನೀವು ಕೂಡ ನೋಡೋಕೆ ವಿಡಿಯೋ ಕೆಳಗಿರೋ ಜಾಯಿನ್ ಆಪ್ಷನ್ ಮೂಲಕ ಮಸ್ತ್ ಮಗ ಪ್ರೀಮಿಯಂ ಮೆಂಬರ್ಶಿಪ್ನ ಸೇರಬಹುದು. ಆ ನಂತರ ಎಲ್ಲ ಮೆಂಬರ್ ಓನ್ಲಿ ಸ್ಪೆಷಲ್ ವಿಡಿಯೋಸ್, ವೀಕ್ಲಿ ಮಾರ್ಕೆಟ್ ಅಪ್ಡೇಟ್ ಅನ್ನು ಒಳಗೊಂಡ ಬಿಸ್ ನ್ಯೂಸ್ ಮತ್ತು ಕರೆಂಟ್ ಪವರ್, ಈ ಎಲ್ಲ ಪ್ರೋಗ್ರಾಮ್ಸ್ ಅನ್ನು ನೀವು ಕೂಡ ನೋಡಬಹುದು. ಆಸಕ್ತರು ಚೆಕ್ ಮಾಡಿ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.